ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಕುರಿತು ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ 23ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರೋ ನಿಮಗೆ ಬಂದುಬಿಟ್ಟು ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 23ನೇ ಕಂತು ಹಣ ಯಾವಾಗಿಂದ ಬರುತ್ತೆ, ಈಗಾಗಲೇ ಜಮಾ ಆಗ್ತಿದೆಯಾ, ನಿಮಗೆಲ್ಲ ಯಾವಾಗ ಬರುತ್ತೆ, ಇದರ ಒಂದು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣಕ್ಕಾಗಿ ಎಲ್ಲ ಒಂದು ಫಲಾನುಭವಿಗಳು ವೆಯ್ಟ್ ಮಾಡ್ತಿರುವಂಥದ್ದು. ಸೊ ಯಾಕೆ ಅಂತ ಅಂದರೆ ಇದಕ್ಕೂ ಒಂದು ರೀಸನನ್ನು ಕೊಡ್ತೀನಿ ನೋಡಿ. 22ನೇ ಕಂತಿನ ಹಣ ಬಂದುಬಿಟ್ಟು ಅಕ್ಟೋಬರ್ 3ನೇ ತಾರೀಕಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಶುರು ಆಗುತ್ತೆ, ಜಮಾ ಆಗ್ತಾ ಬರುತ್ತೆ. ಆ್ಯಂಡ್ 22ನೇ ಕಂತಿನ ಹಣ ಆವಾಗ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಒಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ದೀಪಾವಳಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ದೀಪಾವಳಿ ಹಬ್ಬದ ಟೈಮಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಪೆಂಡಿಂಗ್ ಹಣ ಬರುತ್ತೆ. ಆ್ಯಂಡ್ ಈಗ ಇತ್ತೀಚೆಗೆ ರೀಸೆಂಟ್ ಡೇಸಲ್ಲಿ ಏನಾಗಿದೆ ಅಂತ ಅಂದರೆ 22ನೇ ಕಂತಿನ ಹಣ ಅದರಲ್ಲೂ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿರಲಿಲ್ಲ. ಅವ್ರಿಗೆ ಬಂದುಬಿಟ್ಟು 22ನೇ ಕಂತಿನ ಹಣ ಈಗ ಆದರೆ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಿರುವಂಥದ್ದು. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದರು. ಅದರಲ್ಲಿ 90% ಆಫ್ ದಿ ಫಲಾನುಭವಿಗಳು 90%ಗಿಂತ ಜಾಸ್ತಿ ಅಷ್ಟು ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ. ಈಗ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಿರುವಂಥದ್ದು 23ನೇ ಕಂತಿನ ಹಣ ಬಂದುಬಿಟ್ಟು. ಮೊದಲಿಗೆ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಸರ್ಕಾರದ ಕಡೆಯಿಂದ ಜಮಾ ಆಗುವಂಥ ಪ್ರೋಸೆಸ್ ಶುರುವಾಗಿದೆಯಾ ಅಂತ ಅಂದರೆ 100% ಆಗಿ ಪ್ರೋಸೆಸ್ ಆದರೆ ಶುರುವಾಗಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಏನು ಹಣ ಜಮಾ ಮಾಡ್ತಾರೆ ಅದರ ಒಂದು ಪ್ರೋಸೆಸ್ ಆದರೆ ಟಿಲ್ ಡೇಟ್ವರೆಗೂ ಇವತ್ತಿನವರೆಗೂ ಇನ್ನೂ ಸಹ ಶುರು ಮಾಡಿಲ್ಲ. ಯಾಕೆ ಶುರು ಮಾಡಿಲ್ಲ, ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದರೆ, ನೀವು ಸಾಕಷ್ಟು ಕಡೆ ನೋಡಿರ್ತೀರಾ, ಅಲ್ಲಿ ಬಂದುಬಿಟ್ಟು 23ನೇ ಕಂತಿನ ಹಣ ಈಗಾಗಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ, 15 ಜಿಲ್ಲೆಗೆ ಬಂದಿದೆ, 16 ಜಿಲ್ಲೆಗೆ ಬಂದಿದೆ, ಇಲ್ಲ ಅಂತಂದರೆ 23, 24ನೇ ಕಂತಿನ ಹಣ ಒಟ್ಟಿಗೆ 4,000 ಬಂದಿದೆ ಅಂತ ಹೇಳ್ತಿರ್ತಾರೆ. ಬಟ್ ಇನ್ನೂ ಸಹ ಹಣ ಬಿಡುಗಡೆನೇ ಮಾಡಿಲ್ಲ. ನಿಮಗೆ 23ನೇ ಕಂತಿನ ಹಣ ಮೊದಲಿಗೆ ಬರುತ್ತೆ, ಅದು ಬಂದಿದ್ದ ಆದಮೇಲೆ ನೆಕ್ಸ್ಟ್ ನಿಮಗೆ 24ನೇ ಕಂತಿನ ಹಣ ಬರುವಂಥದ್ದು. ಆ್ಯಂಡ್ 4,000 ಬರುವಂಥ ಪಾಸಿಬಿಲಿಟೀಸ್ ಇದೆ. ಸೊ ಯಾರಿಗೆ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗಿದ್ರೆ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ, 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದರೆ ಇದೇ ತಿಂಗಳು 19ನೇ ತಾರೀಕು ಮೇಲೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 19ನೇ ತಾರೀಕು ಮೇಲೆ ಅಂದರೆ 20ನೇ ತಾರೀಕಿಂದ ಈ ತಿಂಗಳ ಎಂಡ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬರುತ್ತೆ. ಸೊ ಯಾಕೆ ಇದೇ ಒಂದು ಡೇಟನ್ನು ಹೇಳ್ತಿದ್ದೀರಾ, ಏನು ರೀಸನ್ ಅಂತ ಹೇಳಿಬಿಟ್ಟು ನೀವು ಕೇಳ್ಬೋದು. ಏನು ರೀಸನ್ ಅಂತ ಅಂದರೆ ಸಾಕಷ್ಟು ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ತಿಂಗಳು 19ನೇ ತಾರೀಕು ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಸಂಘ ಆದರೆ ಸ್ಥಾಪನೆ ಆಗ್ತಿರುವಂಥದ್ದು. ಅಂದರೆ CM ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಬಂದುಬಿಟ್ಟು ಇದಕ್ಕೆ ಚಾಲನೆ ಆದರೆ ಕೊಡ್ತಿರುವಂಥದ್ದು. ಸೊ ಗೃಹಲಕ್ಷ್ಮಿ ಸಂಘ ಬಂದುಬಿಟ್ಟು ನಿಮಗೆ ಇದೇ ತಿಂಗಳು 19ನೇ ತಾರೀಕಿಗೆ ಒನ್ಸ್ ಚಾಲನೆ ಕೊಡ್ತಾರೆ. ಸೊ ಈ ಗೃಹಲಕ್ಷ್ಮಿ ಸಂಘಗಿರುವಂಥ ಎಲಿಜಿಬಿಲಿಟಿಯನ್ನು ಹೇಳ್ತೀನಿ, ಅವಾಗ ನಿಮಗೆ ರೀಸನ್ ಗೊತ್ತಾಗುತ್ತೆ. ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಜಾಯಿನ್ ಆಗಬೇಕು ಅಂತಂದರೆ ಸಿಂಪಲ್ ಏನು ಅಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಪಡ್ಕೋತಾ ಇರಬೇಕು. ಜೊತೆಗೆ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಬೇಕು ಅಂತಂದರೆ 2,000 ಅಮೌಂಟನ್ನು ಕಟ್ಟಬೇಕಂತ, 2,000 ಅಮೌಂಟನ್ನು ಪೇ ಮಾಡಬೇಕು. ಎಲ್ಲಿ ಪೇ ಮಾಡಬೇಕು, ಯಾಕೆ ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ಅದು ನಮಗೆ 19ನೇ ತಾರೀಕು ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಕಂಪಲ್ಸರಿ ಏನು ಜಾಯಿನ್ ಆಗುವಂಥ ಅವಶ್ಯಕತೆ ಇಲ್ಲ, ಅದೆಲ್ಲ ನಿಮ್ಮ ಒಂದು ಆಸಕ್ತಿ ಮೇಲೆ. ನಿಮಗೆ ಇಂಟ್ರೆಸ್ಟ್ ಇದೆಯಾ ನೀವು ಜಾಯಿನ್ ಆಗ್ಬೋದು, ಇಂಟ್ರೆಸ್ಟ್ ಇಲ್ವಾ ನೀವು ಜಾಯಿನ್ ಆಗದೇ ಇರ್ಬೋದು. ಸೊ ಯಾಕೆ ಒಂದು 19ನೇ ತಾರೀಕು ಮೇಲೆ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅಂದರೆ, ಈಗ ಏನು 19ನೇ ತಾರೀಕು ಗೃಹಲಕ್ಷ್ಮಿ ಸಂಘ ಚಾಲನೆಗೆ ತರ್ತಾರೆ, ಅದಾದಮೇಲೆ ನೆಕ್ಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 23ನೇ ಕಂತಿನ ಹಣ ಜಮಾ ಮಾಡ್ತಾರೆ. 23ನೇ ಕಂತಿನ ಹಣ 2,000 ಜಮಾ ಆದಾಗ ಸೊ ಈ ಗೃಹಲಕ್ಷ್ಮಿ ಸಂಘಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜಾಯಿನ್ ಆಗ್ತಾರೆ. ಆ 2,000 ಅಮೌಂಟ್ ಏನು ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟಬೇಕು, ಸೊ ಆಸಕ್ತಿ ಇರೋವಂಥವ್ರು ಜಾಯಿನ್ ಆಗೋದಕ್ಕೆ ಅದು ಒಳ್ಳೆ ರೀತಿಯ ಒಂದು ಅವಕಾಶ ಅಂತ ಹೇಳಿಬಿಟ್ಟು ಸೊ 23ನೇ ಕಂತಿನ ಹಣ ಬಂದುಬಿಟ್ಟು ಇದೇ ತಿಂಗಳು 19ನೇ ತಾರೀಕು ಮೇಲೆ ಜಮಾ ಮಾಡುವಂಥದ್ದು. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ 19ನೇ ತಾರೀಕು ಮೇಲೆ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ DBT ಮುಖಾಂತರ ನೇರವಾಗಾದರೆ ವರ್ಗಾವಣೆ ಆಗುತ್ತೆ. ಸೊ 23ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ನಿಮಗೆ ಒಂದು ಎಲ್ಲ ಡೌಟ್ಸು ಕ್ಲಿಯರ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಹೇಳ್ತೀನಿ ನೋಡಿ, ಒಟ್ಟಿಗೆ 4,000 ಯಾರಿಗೆ ಬರುತ್ತೆ ಅಂತ ಅಂದರೆ ಇದ್ರ ಬಗ್ಗೆ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಬಂದಿರುವಂಥದ್ದು. ಏನು ಅಫಿಷಿಯಲ್ ಅಪ್ಡೇಟ್ಸ್ ಅಂತ ಅಂದರೆ 22ನೇ ಕಂತಿನ ಹಣ ಯಾರಿಗಾದರೆ ಪೆಂಡಿಂಗ್ ಇತ್ತು ಅಂತಹ ಫಲಾನುಭವಿಗಳಿಗೆ 19ನೇ ತಾರೀಕು ಮೇಲೆ 22, 23ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಆದರೆ ಜಮಾ ಮಾಡ್ತಾರೆ. ಸೊ ಇದೇ ಒಂದು ಬೇಸಿಸ್ ಮೇಲೆ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 4,000 ಬರುವಂಥದ್ದು. 22ನೇ ಕಂತಿನ ಹಣ ನಿಮಗೇನಾದರೂ ಇದುವರೆಗೂ ಪೆಂಡಿಂಗ್ ಇತ್ತು, ಅಕ್ಟೋಬರ್ ತಿಂಗಳಲ್ಲಿ ಬಂದಿರುವಂಥ ಹಣ ಬಂದಿಲ್ಲ ಅಂತ ಅಂದರೆ
19ನೇ ತಾರೀಕು ಮೇಲೆ ಒಟ್ಟಿಗೆ ನಿಮಗೆ ಆ 2 ಕಂತಿನ ಹಣ ಬರುವಂಥ ಪಾಸಿಬಿಲಿಟೀಸ್ ಆದರೆ ಇದ್ದಾವೆ. ಮೊದಲು ಇದೇ ಜಿಲ್ಲೆಗಳಿಗಂತ ಏನಿಲ್ಲ, ಒಟ್ಟಿಗೆ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಾರೆ. ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ. ಓಕೆನಾ? ಸೊ 23ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಆ್ಯಂಡ್ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ತೀರಾ ಇಲ್ವಾ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ನನ್ನನ್ನು ಕೇಳಿದ್ರೆ, ನನ್ನ ಒಪಿನಿಯನ್ ಕೇಳಿದ್ರೆ ಪ್ರತಿಯೊಬ್ಬರೂ ಸಹ ಜಾಯಿನ್ ಆಗಿ. ಯಾಕಂತಂದರೆ ಗೃಹಲಕ್ಷ್ಮಿ ಸಂಘ ಯೋಜನೆಯಡಿ 25,000ದಿಂದ 3 ಲಕ್ಷದವರೆಗೂ ಹಣ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸರ್ಕಾರ ಯಾವ ರೀತಿ ಪ್ಲ್ಯಾನ್ ಆದರೂ ಮಾಡ್ಕೊಂಡಿರ್ಬೋದು, ಯಾವ ರೀತಿಯೆಲ್ಲ ಆದರೂ ಮಹಿಳೆಯರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದಾಗ್ತಿರೋದ್ರಿಂದ ಮುಂದೊಂದು ದಿನ ನಿಮ್ಗೆ ಅದು ಹೆಲ್ಪ್ ಆಗ್ಬೋದು. ಸೊ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಿರಿ. ಏನೆಲ್ಲ ಷರತ್ತುಗಳಿದ್ದಾವೆ, ಯಾವ ರೀತಿ ಗುಂಪು ಮಾಡ್ತಾರೆ, ಎಲ್ಲಿ ಜಾಯಿನ್ ಆಗಬೇಕು ಏನು ಅಂತ ಹೇಳಿಬಿಟ್ಟು ಇದೇ ತಿಂಗಳು 19ನೇ ತಾರೀಕು ಒಂದು ಚಾಲನೆಯನ್ನು ಕೊಡ್ತಾರೆ. ಅದಾದಮೇಲೆ ಹಂತವಾಗಿ ನಾನು ನಿಮಗೆ ಎಲ್ಲ ಥರದ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಆದರೆ ಬರುತ್ತೆ. ಚಾನಲ್ಗೆ ಈ ಕೂಡ ಲೈಕ್ ಮಾಡಿ ಆ್ಯಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.